ಸುಸಂದರ್ಭವನ್ನ ತಾವೆಲ್ಲರೂ ಕೂಡ ಶ್ರದ್ಧಾಭಕ್ತಿ ಹಾಗೂ ಭಕ್ತಿಪೂರ್ವಕವಾಗಿ ಸ್ವೀಕರಿಸಬೇಕು ಅಂತ ಅನಂತಪೂರ್ವವಾಗಿ ಕೇಳ್ಕೊತಾ ಇದ್ದೀವಿ. ದಯಮಾಡಿ ಎಲ್ಲ ಭಕ್ತಾದಿಗಳು ವೇದಿಕೆ ಹತ್ರ ಆಗಮಿಸಬೇಕಾಗಿ ಪ್ರಾರ್ಥನೆ. श्रीमते रामानुजाय ದಾಸದ ಮಾಡಿಕೋಯೆನ್ನ ದಾಸದ ಮಾಡಿಕೋಯೆನ್ನ ಸ್ವಾಮಿ ಸಶಿರನಾಮದ ವೆಂಕಟರಮಣ ದಾಸನ ಮಾಡಿಕೋಯೆನ್ನ ಸ್ವಾಮಿ ಸಶಿರನಾಮದ ವೆಂಕಟರಮಣ ದಾಸನ ಮಾಡಿಕೋಯೆನ್ನ ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಕರುಣ ಕವಚವೆನ್ನ ಹರಣಕ್ಕೆ ತೋಡಿಸೋ ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಕರುಣ ಕವಚವೆನ್ನ ಹರಣಕ್ಕೆ ತೋಡಿಸೋ ಚರಣ ಸೇವೆ ಎನಗೆ ಕೊಡಿಸೋ ಚರಣ ಸೇವೆ ಎನಗೆ ಕೊಡಿಸೋ ಅಭಯ ಕರ ಪುಷ್ಪ ಎನ್ನಯ ಸಿರದಲ್ಲಿ ಮೂಡಿಸೋ ಚರಣ ಸೇವೆ ಎನಗೆ ಕೊಡಿಸೋ ಅಭಯ ಕರ ಪುಷ್ಪ ಎನ್ನಯ ಸಿರದಲ್ಲಿ ಮೂಡಿಸೋ ದಾಸನ ಮಾಡಿಕೋಯೆನ್ನ ಸ್ವಾಮಿ ಸಶಿರನಾಮದ ವೆಂಕಟರಮಣ ದಾಸನ ಮಾಡಿಕೋಯೆನ್ನ ದೃಢಭಕ್ತಿ ನಿನ್ನಲಿ ಬೇಡಿ ನಾ ಅಡಿಗೆರಗುವೆನಯ್ಯ ಅನುದಿನ ಪಾಡಿ ದೃಢಭಕ್ತಿ ನಿನ್ನಲಿ ಬೇಡಿ
ಬಿಡುವೆ ಕೊಡು ನಿನ್ನ ಧ್ಯಾನವ ಮನಸುಚಿ ಮಾಡಿ ಕಡೆಗಣಿವೆ ನೋಡಿ ಬಿಡುವೆ ಕೊಡು ನಿನ್ನ ಧ್ಯಾನವ ಮನಸುಚಿ ಮಾಡಿ ದಾಸನ ಮಾಡಿ ಸ್ವಾಮಿ ಸಹಶಿರನಾಮದ ವೆಂಕಟರಮಣ ದಾಸನ ಮಾಡಿಕೋ ಮೋದೆ ಹೊಕವರ ಕಾಯ್ವ ಬಿದಿತು ನೀ ಅದೆಯದ ರಕ್ಷಣೆ ಮಾಡೆಯ ಪೊರೆದು ದುರಿತಗಳಿಲ್ಲವರಿದು ಸಿರಿ ಪುರಂದರ ಬೀಟಲ ಎಲ್ಲನು ಪೊರೆದು ದಾಸನ ಮಾಡಿಕೋಯೆಲ್ಲ ಸ್ವಾಮಿ ಸಹಶಿರನಾಮದ ವೆಂಕಟರಮಣ ದಾಸನ ಮಾಡಿಕೋಯೆಲ್ಲ ಹರೀಶ್ श्रीमते रामानुजाय नमः। वेंकटाद्रि समं स्थानं ब्रह्मांडे नास्ति किंचन। वेंकटेश समो देवो न भूतो न भविष्यति। नमो वेंकटशैलेन्द्र चंद्राय परमात्मने त्रिजगद्वन्द्यपादाय भार्गवी रक्षसे नमः। पुण्याम्भोज विकासाय पापभवां तक्षयाय च श्रीमानाविरभूतं रामानुज दिवाकरः तृणीकृतविरिञ्चादिनिरङ्कुशविभूतयः रामानुज पदाम्भोज समाश्रयनिशालिनः तस्मै रामानुजार्याय नमः परमयोगिने यश्रुतिस्मृतिसूत्राणाम् ಅಂತರ್ಜಲಮಶೀಷಮತಿ ನಮ್ಮೆಲ್ಲರ ಜೀವನದಲ್ಲಿ ಭಗವಂತ ಒಂದಲ್ಲ ಒಂದು ಅಮೃತ ಗಳಿಕೆ ಯಾರು ಪೂರ್ವ ಜನ್ಮದಲ್ಲಿ ವಿಶೇಷವಾದಂತಹ ಭಾಗ್ಯವನ್ನು ಮಾಡಿರ್ತಾರೋ ಅವರುಗಳಿಗೆ ಹಿರಿಯರ ಆಚಾರ್ಯರ ಗುರುಗಳ ಆಶೀರ್ವಾದ ಇದೆಯೋ ಅವರೆಲ್ಲರಿಗೆ ಆ ಭಗವಂತನ ಒಂದು ಅನುಗ್ರಹ ಪದೇ 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 ಆಗುತ್ತೆ. ಇವತ್ತು ಅತ್ಯಂತ ಪವಿತ್ರತಮವಾದಂತಹ ಪರ್ವದಿನ ಇವತ್ತು ದೇವಶಯನ ಏಕಾದಶಿ ಇವತ್ತು ಪ್ರಥಮೇಕಾದಶಿ ಇವತ್ತು ಆಷಾಢ ಶುಕ್ಲ ಏಕಾದಶಿ ಬಹಳ ಪವಿತ್ರವಾದಂಥದ್ದು. ಇವತ್ತಿನಿಂದ ಭಗವಂತ ದೇವಾನುದೇವತೆಗಳೆಲ್ಲ ಯೋಗ ನಿದ್ರೆಗೆ ಜಾರ್ತಾರೆ. ಇವತ್ತು ಚಾತುರ್ಮಾಸ ವ್ರತ ಇವತ್ತಿನಿಂದ ಪ್ರಾರಂಭ. ಏಕಾದಶಿಯಿಂದ ಉತ್ಥಾನ ದ್ವಾದಶಿಯವರೆಗೆ 4 ತಿಂಗಳು ಚಾತುರ್ಮಾಸ ವ್ರತ. ಚಾತುರ್ಮಾಸ ವ್ರತ ಕೇವಲ ಸನ್ಯಾಸಿಗಳಿಗೆ ಮಾತ್ರ ಅಲ್ಲ, ಗೃಹಸ್ಥರಿಗೆ, ಗೃಹಿಣಿಗಳಿಗೆ ಎಲ್ಲರಿಗೂ ಇದು ವಿಶೇಷವಾದಂತಹ ತಿಂಗಳು. ಈ ಒಂದು 4 ತಿಂಗಳಿನಲ್ಲಿ ನಾವು ಏನೇನೋ ಒಂದು ಪುಣ್ಯ ಕೆಲಸವನ್ನ ಮಾಡ್ತೀವಿ, ಎಷ್ಟು ಭಗವಂತನ ದರ್ಶನ ಮಾಡ್ತೀವಿ, ಗುರು ಹಿರಿಯರನ್ನು ನೋಡ್ತೀವಿ, ಅವರ ಆಶೀರ್ವಾದವನ್ನು ಪಡಿತೀವಿ, ಸನ್ಯಾಸಿಗಳ ಆಶೀರ್ವಾದವನ್ನು ಪಡಿತೀವಿ. ಅದೆಲ್ಲವೂ ಇಡೀ ಜೀವನ ಪರ್ಯಂತ ನಮ್ಮ ಜೊತೆ ಇರುತ್ತಂತೆ. ಶಾಸ್ತ್ರ ಹೇಳುತ್ತೆ ದೇವಾನುದೇವತೆಗಳು ಭಗವಂತ ಎಲ್ಲರೂ ಸೇರಿ ಈ ಜಗತ್ತಿನ ಕಲ್ಯಾಣಕ್ಕೋಸ್ಕರ ಯೋಗ ನಿದ್ರೆಗೆ ಜಾರ್ತಾರೆ. ಭಗವಂತನ ನೇರ ಪ್ರತಿನಿಧಿಗಳಾದಂತಹ ಸನ್ಯಾಸಿಗಳು, ಸ್ವಾಮಿಗಳು ಒಂದೇ ಒಂದು ಜಾಗದಲ್ಲಿ ಕೂತು ಅವರು ಭಗವಂತನ ಧ್ಯಾನ ಮಾಡ್ತಾ ಈ ಜಗತ್ತಿಗೆಲ್ಲ ಒಳಿತಾಗಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಅಂತಹ
ದೇವಶಯನ ಏಕಾದಶಿ ಇದು ಪ್ರಥಮೇಕಾದಶಿ, ಆಷಾಢ ಏಕಾದಶಿ. ಅಂತಹ ಪವಿತ್ರವಾದಂತಹ ದಿನ ನಾವೆಲ್ಲ ಇಲ್ಲಿ ಮಧ್ಯ ತಿರುಮಲ ಕ್ಷೇತ್ರದಲ್ಲಿ ಸೇರಿದೆ. ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದೆ, ನಾವೆಲ್ಲ ಭಾಗ್ಯಶಾಲಿಗಳು. ಕೆಲವರಿಗೆ ಅಲ್ಲಿ ಇದ್ರೂ ಆ ಭಾಗ್ಯವನ್ನು ಅನುಭವಿಸೋದಕ್ಕೆ ಭಗವಂತ ಮನಸ್ಸನ್ನು ಕೊಡೋದಿಲ್ಲ, ಅದು ಅವರ ಕರ್ಮ. ಅಂಥವರು ಕೆಲವರು ಇರ್ತಾರೆ. ಇಲ್ಲಿ ಬಂದರೂ ಏನೋ ಯಾವುದೋ ಯೋಚನೆ, ಏನೋ ಯೋಚನೆ, ಅದೆಲ್ಲ ಕರ್ಮಶೇಷಗಳು. ಇನ್ನೇನೋ ಯೋಚನೆ ಮಾಡೋದು, ಇನ್ನೇನೋ ಮಾತಾಡೋದು. ನಮ್ಮ ಜೀವನ ಬಹಳ ದುರ್ಲಭವಾದಂತಹದ್ದು. ಯಾವ ಕ್ಷಣದಲ್ಲಿ ಆ ಭಗವಂತ ನಮ್ಮನ್ನು ಅವನ ಹತ್ರ ಕಲ್ತ್ಕೊಳ್ತಾನೆ ಗೊತ್ತಿರೋದಿಲ್ಲ. ಆದರೆ ಕ್ಷಣ ಕ್ಷಣವೂ ಒಳ್ಳೆಯದನ್ನು ಯೋಚನೆ ಮಾಡಬೇಕು. ಸ್ವಾಮಿ ರಾಮಾನುಜರು ಅದನ್ನೇ ಒಂದು ದೀಕ್ಷೆ ಕೊಟ್ಟರು. ಒಳ್ಳೆಯದನ್ನು ಯೋಚನೆ ಮಾಡಿ, ಒಳ್ಳೆಯವರ ಜೊತೆ ಸೇರಿ, ಒಳ್ಳೆಯ ಕೆಲಸ ಮಾಡಿ, ಒಳ್ಳೆಯ ಮಾತು ಕೇಳಿ. ಏನೋ ಮಾತಾಡೋದು ಅದು ಹೋದರೆ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಈ ಮಧ್ಯ ತಿರುಮಲ ಕ್ಷೇತ್ರ ಈ ಒಂದು ಕ್ಷಣದಲ್ಲಿ ಈ ಕ್ಷೇತ್ರದ ಯಜಮಾನರಾದಂತಹ ಅಣ್ಣೇಗೌಡರನ್ನು ನಾವು ನೆನೀಬೇಕು. ಯಾವಾಗಲೂ ಒಂದು ತಿಳ್ಕೊಳ್ಳಿ, ನಾವು ಅನುಭವಿಸುವಂತಹ ಈ ಒಂದು ಯೋಗವೋ ಭಾಗ್ಯವೋ ನಮ್ಮಿಂದ ಬರುವಂತಹದ್ದಲ್ಲ, ಹಿರಿಯರು ಮಾಡಿರುವಂತಹ ಪುಣ್ಯ, ಹಿರಿಯರು ಕಂಡಂತಹ ಕನಸು. ಈ ಒಂದು ವಿಶಾಲವಾದಂತಹ ಭೂ ಪ್ರದೇಶ ನಮ್ಮ ಅಣ್ಣೇಗೌಡರು ಸೇರಿದ್ದು. ಅವರು ಆ ಕಾಲದಲ್ಲಿ ಈ ಪ್ರಾಂತ್ಯದಲ್ಲೇ ಬಹಳ ದೊಡ್ಡ ಜಮೀನು. ಅಣ್ಣೇಗೌಡ ಈ ಒಂದು ಜಮೀನನ್ನೆಲ್ಲ ಮಾಡಿ, ತೋಟಗಳನ್ನು ಮಾಡಿ, ಅವರ ಮಕ್ಕಳಾದಂತಹ ಪ್ರಕಾಶ್, ನಾರಾಯಣ ಸ್ವಾಮಿ, ಅವರ ಹಿರಿಯ ಇವರೆಲ್ಲ ಇವತ್ತು ಬಂದಿದ್ದಾರೆ. ಎಲ್ಲ ನಿವೇಶನಗಳನ್ನು ಮಾಡಿ, ಯಾವಾಗಲೂ ಒಂದು ಕಾರ್ಯಕ್ರಮಕ್ಕೆ ಒಂದು 3 ವರ್ಷಗಳ ಹಿಂದೆ ಇಲ್ಲೊಂದು ಭಜನಾ ಕಾರ್ಯಕ್ರಮ ಆಯೋಜನೆ ಬಂದಾಗ ಪ್ರಕಾಶ್ ಅವರನ್ನು ಕೇಳಿದೆ, ನಮಗೆ ಬಹಳ ದಿವಸದ ಆಸೆ ಇದೆ, ಇಲ್ಲಿ ಒಂದು ಸುಂದರವಾದಂತಹ ಶ್ರೀನಿವಾಸನ ದೇವಸ್ಥಾನವನ್ನು ಕಟ್ಟಬೇಕು ಅಂತ, ಒಂದು ಸ್ವಲ್ಪ ಜಾಗ ಕೊಡಿ. ಪ್ರಕಾಶ್ ಹಿಂದೆ ಮುಂದೆ ನೋಡಲಿಲ್ಲ. ಆಯ್ತು ಸ್ವಾಮೀಜಿ, ಕೊಡ್ತೀನಿ. ಅವ್ರು ಹೇಳಿದ್ದು ಒಂದು ಚಿಕ್ಕ ಜಾಗ. ಶ್ರೀನಿವಾಸ ಯಾವಾಗಲೂ ಹಾಕಿ, ಅವನೇನಾದ್ರೂ ಪಾದ ಊರು ಬಿಟ್ರೆ ಸಪ್ತಗಿರಿನೂ ಅವನಿಗೆ ಊರು ಬಿಡ್ತಾನೆ. ಅವನಿಗೆ ಅಂತಹ ಶಕ್ತಿ. 7 ಮಲೆಯ ಒಡೆಯ ಅವನು. ಸಾಕ್ಷಾತ್ ಭಗವಂತನ ಪೂರ್ಣ ಸ್ವರೂಪ ಆ ಸಪ್ತಗಿರಿಯಲ್ಲಿ ಆವರಿಸಿದೆ. 1000 ವರ್ಷಗಳ ಹಿಂದೆ ಸ್ವಾಮಿ ರಾಮಾನುಜರು ತಮ್ಮ ಇಡೀ ಜೀವನದ ತಪಸ್ಸನ್ನು, ಸಾಧನೆಯನ್ನು ಎರೆದು ತಿರುಮಲ ಕ್ಷೇತ್ರವನ್ನು ಉದ್ಧಾರ ಮಾಡಿ ಜಗತ್ತಿನಾದ್ಯಂತ ಬರುವಂತಹ 100,000 ಸಾವಿರಾರು ಲಕ್ಷಾವಧಿ ಕೋಟ್ಯಾವಧಿ ಭಕ್ತರೆಲ್ಲರಿಗೆ ಆ ಶ್ರೀನಿವಾಸನ ಅನುಗ್ರಹ ಕಟಾಕ್ಷ ನಿರಂತರವಾಗಿ ಆಗ್ತಾ ಇದೆ. ನಮಗೆ ಹಲವಾರು ವರ್ಷಗಳಿಂದ ಆಸೆ ಇತ್ತು. ನನ್ನ ಪೂರ್ವಾಶ್ರಮದ ಪಿತೃವರ್ಯರು ನನಗೆ ಸುಮಾರು ಬಾರಿ ಹೇಳ್ತಾ ಇದ್ರು, ಇಷ್ಟೆಲ್ಲ ಮಾಡ್ತೀಯ, ಒಂದು ಶ್ರೀನಿವಾಸನಿಗೆ ಒಂದು ಚಿಕ್ಕ ದೇವಸ್ಥಾನವನ್ನು ಕಟ್ಟು ಅಂತ. ಅದು ಅವಾಗೆಲ್ಲ ಸಾಧ್ಯ ಆಗಲಿಲ್ಲ. ಈ ಅಣ್ಣೇಗೌಡರ ಈ ಒಂದು ನೆಲ ಇದೆಯಲ್ಲ, ಇವಾಗ ಅದು ಪುಣ್ಯ ಭೂಮಿ ಆಗಿಬಿಡ್ತಿತ್ತು. ಬರೀ ನಿವೇಶನಗಳು, ಮನೆಗಳಲ್ಲ, ಇದೊಂದು ಪುಣ್ಯ ಕ್ಷೇತ್ರ ಆಯಿತು. ಕರ್ನಾಟಕದಲ್ಲೇ ಒಂದು ಪವಿತ್ರ ಕ್ಷೇತ್ರ. ಮೊನ್ನೆ ತುಂಬ ಹಿರಿಯರು ಅವರು ಬಂದು ಹೇಳಿದ್ರು, ಇದು ತಿರುಮಲ, ಮಧ್ಯ ತಿರುಮಲ ಎಲ್ಲ 2ನೆಯ ತಿರುಮಲ ಆಗುತ್ತೆ ಅಂತ. ಈ ಸ್ವಾಮಿಯ ದರ್ಶನ ಮಾಡ್ತಾ ಇದ್ರೆ ಬೇರೆ ಏನು ಬೇಡ ಅಂತ ಅನ್ಸುತ್ತೆ. ಆ ಮೃದು ಮಂದಸ್ಮಿತವಾದಂತಹ ವದನ, ಕಪೋಲಗಳು, ಆನಂದವಾಗಿ ಅವನ ತಿರುವಡಿಗಳು, ಇದು ನಂಬಿದರೆ ನಂಬಬೇಕು, ಬಿಟ್ಟರೆ ಬಿಡಬೇಕು. ನಂಬಿಕೆ ಇರುವವರಿಗೆ ಈ ಮಾತುಗಳು, ನಂಬಿಕೆ ಇಲ್ಲದೆ ಏನದು ಅಂತ ಹೇಳ್ತಾರೆ. ನಾವು ಚಿಕ್ಕನಾಯಕನಹಳ್ಳಿಗೆ ಈಗ 8-10 ದಿವಸದಿಂದ ಕಾರ್ಯಕ್ರಮಕ್ಕೆ ಹೋಗಿದ್ರು. ಅಲ್ಲೊಬ್ಬ ಸ್ಥಪತಿ ಬಂದಿದ್ರು. ಅವರಿಗೆ ಸ್ವಾಮೀಜಿಗೆ ಏನಾದರೂ ಗಿಫ್ಟ್ ಕೊಡಬೇಕು ಅಂದರು. ಕೊಡಿ ಹಿಂದೆ ಏನು ತಂದಿದ್ದಾರೋ ಗೊತ್ತಿಲ್ಲ ನನಗೆ, ಪ್ಯಾಕ್ ಎಲ್ಲ ಮಾಡಿಬಿಟ್ಟಿದ್ರು. ಏನು ಕೊಡ್ತಾರೋ ಅಂತಿದ್ರು. ನೋಡಿದ್ರೆ ಒಬ್ಬ ಪುಟ್ಟ ರಾಮಾನುಜರನ್ನು ಕೊಟ್ಟರು. ನಾವು ಅದಂತಂದು ನಮ್ಮ ಕುಟೀರದಲ್ಲಿ ಮಠದಲ್ಲಿ ಇಟ್ಟಿದ್ದೆ. ಮೊನ್ನೆ ದಿವಸ ಬಿಡದಿಯಿಂದ ಈ ಶ್ರೀನಿವಾಸನ ಪಾವನ ಯಾತ್ರೆ ಆರಂಭ ಹೋಗೋದಕ್ಕೆ ಮುಂಚೆ ನಮ್ಮ ಶ್ರೀಕಾರಿನ ಜೊತೆ ಹೇಳಿದೆ, ಸ್ವಾಮಿ ರಾಮಾನುಜರನ್ನು ಅಲ್ಲಿ ನಾವು ಕರ್ಕೊಂಡು ಹೋಗೋಣ ಅಂತ. ಅವರು ಅಲ್ಲಿಂದ ಬಂದವರು ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಅರ್ಚಕರು ಇಡ್ತಾ ಇದ್ರು. ನಮ್ಮ ನಂಬಿ ಭಟ್ರು ತಿರುವಡಿಗಳಲ್ಲಿಟ್ಟರು, ಸರಿಯಾಗಿ ಅಲ್ಲಿ ಕೂತ್ಬಿಟ್ರು. ಇವತ್ತಲ್ಲಿ ದರ್ಶನ ಕೊಡ್ತಾ ಇದ್ರು. ಯಾಕೆಂದ್ರೆ ಇದು ವಿಸ್ಮಯ.
ಇದು ಪವಾಡ, ಇದು ಲೀಲೆ, ಭಗವಂತನ ಲೀಲೆ. ಶ್ರೀನಿವಾಸನ ಲೀಲೆಗಳು ಅಪಾರವಾದಂತಹ, ಅಪಾರ, 1000 ಪುಟಗಳಷ್ಟು ಬರೀತಾರೆ. ಈ ಮೂರ್ತಿಯನ್ನ ಎಷ್ಟು ಸುಂದರವಾಗಿ ಕರೆದಿರುವಂತಹ ಸ್ಥಪತಿಗಳು ಇಬ್ಬರು ಇಲ್ಲಿ ಬಂದಿದ್ದಾರೆ. ಎಲ್ಲೋ ಗೊತ್ತಿಲ್ಲ, ಅವರು ಗುಡಿಗಾರವರು. ಈ ಮೂರ್ತಿಯ ಪ್ರಾರಂಭದ ದಿವಸದಿಂದ, ಶಿಲೆ ಬಂದ ದಿವಸದಿಂದ, ಅಪೂರ್ವವಾದಂತಹ ಶಿಲೆ ಇದು, ಸಾಲಿಗ್ರಾಮ ಶಿಲೆ, ಮಿಷನ್ನಲ್ಲಿ ಮಾಡಿದ್ದಲ್ಲ. ಪ್ರತಿಯೊಂದು ಕೈನಲ್ಲಿ 2 ವರ್ಷಗಳು ಅವರಲ್ಲೇ ವಾಸ ಇದ್ದು ಮಾಡಿದ್ದಾರೆ. ಕಳೆದ 1 ತಿಂಗಳಿಂದ ಈ ದಿವ್ಯವಾದಂತಹ ಮೂರ್ತಿಯ ಒಂದೊಂದು ಹಂತವು ತಿರುಮಲೆಯಲ್ಲಿರುವಂತಹ ಅರ್ಚಕರು, ಪ್ರಚಾರಕರು, ಏಕಾಂಗಿಗಳು, ಅಧ್ಯಾಪಕರು ಎಲ್ಲರಿಗೂ ಈ ಫೋಟೋ ಕಳಿಸ್ತಾ ದರ್ಶನ್ ಬನ್ನಿ, ಮೇಲೆ ಬನ್ನಿ ದರ್ಶನ್. ಅವರೆಲ್ಲರಿಗೆ ಈ ಮೂರ್ತಿಯನ್ನ ದರ್ಶನ ಮಾಡ್ತಾ ಇದ್ದಾರೆ. ಬನ್ನಿ ದರ್ಶನ್. ಇದೊಂದು, ಇಲ್ಲಿ ಬನ್ನಿ, ಇದೊಂದು ಲೀಲೆ. ನಮ್ಮ ದರ್ಶನ್ ಪಕ್ಕದ ಚನ್ನಪಟ್ಟಣದವರು. ಅವರಿಗೆ ಶ್ರೀನಿವಾಸನ ವಿಶೇಷ ಅನುಗ್ರಹ ಆಗಿ ಈಗ ಅವರು ಬೋರ್ಡ್ ಮೆಂಬರ್ ಆಗಿದ್ದಾರೆ. TTD ಬೋರ್ಡ್ ಮೆಂಬರ್ ಆಗೋದು ಅಂದ್ರೆ ಮಿನಿಸ್ಟರ್ ಅಲ್ಲ, ಚೀಫ್ ಮಿನಿಸ್ಟರ್ ಆಗೋದಕ್ಕಿಂತ ಜಾಸ್ತಿ ಅನುಗ್ರಹ ಬೇಕು. ಅವನ ಅನುಗ್ರಹ ಇದ್ರೆ ಮಾತ್ರ ಆಗುತ್ತೆ. ಅವರು ಇವತ್ತು ವಿಶೇಷವಾಗಿ ತಿರುಮಲೆಯಿಂದ ನಮಗೆ ಪ್ರಸಾದವನ್ನು ತಂದು ಕೊಟ್ಟಿದ್ದಾರೆ. ವಿಶೇಷವಾದ ಭಾವನ ನಮ್ಮ ಮಠಕ್ಕೆ ಬಂದಿತ್ತು. ಎಲ್ಲ ಭಕ್ತಾದಿಗಳಿಗೂ ಲಾಡು ಕೊಡಿ ಅಂತ ಹೇಳಿ ಹುಡುಗ. ಇವರಿಬ್ಬರು ಹೀರೋಸ್. ಸಾಧಾರಣವಾದಂಥ ಈ ರೀತಿ ಇದ್ದಂತಹ ಶಿಲೆ ನೋಡಿದ್ದ ದಿವಸದಿಂದ ಒಂದೊಂದು ಹಂತದಲ್ಲೂ ಎಷ್ಟು ಬಾರಿ ನಾವು ಬಂದು ಅವರನ್ನ ದರ್ಶನ ಮಾಡಿದೀವೋ ಗೊತ್ತಿಲ್ಲ. ಕೊನೆಗೆ ಅವರ ಚಾಯ್ಸೇ ಬಿಟ್ಬಿಟ್ರು, ನಿಮಗೆ ಹೇಗೆ ಅನಿಸುತ್ತೋ ಹಾಗಿರಿ ಅಂತ. ಇವತ್ತು ಈ ನಗುಮುಖ, ಆ ಕಪೋಲ, ಆ ಕಿರೀಟ, ಆ ತಿರುವಡಿಗಳು, ಆ ಕಟಿಹಸ್ತ ಎಲ್ಲವೂ ಆನಂದವಾಗಿದೆ. ನಾವು ಇದನ್ನ ಒಂದು ಯಾತ್ರೆಯ ರೀತಿ ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ. ಅದರಿಂದ ಟ್ರಕ್ನಲ್ಲಿ ಹೀಗೆ ನೇರವಾಗಿ ತಂದು ಇಲ್ಲಿ ಇಳಿಸ್ಬಿಡಬಹುದು. ನಮಗೆ ಹಾಗೆ ಅನ್ನಿಸ್ಲಿಲ್ಲ. ಅವನು ಯಾತ್ರೆ ಮಾಡಬೇಕು ಅಂತ. ಅದು ಯಾವ ಯಾತ್ರೆ ಅಂದರೆ ಪಾವನ ಯಾತ್ರೆ ಆಗಬೇಕು. ಸ್ವಾಮಿಯ ಶ್ರೀಚರಣಗಳು ಎಲ್ಲೆಲ್ಲ ಸ್ಪರ್ಶ ಆಗುತ್ತೆ, ಅದೆಲ್ಲ ಪಾವನ ಕ್ಷೇತ್ರ ಆಗುತ್ತೆ. ನಾವೆಲ್ಲ ಪಾವನರಾಗ್ತೀವಿ. ನಮ್ಮ ಮನಸ್ಸು, ಹೃದಯ ಎಲ್ಲ ಪಾವನ ಆಗುತ್ತೆ. ತಿರುಮಲ ಕ್ಷೇತ್ರ ಪತಿತ ಪಾವನ ಕ್ಷೇತ್ರ. ಆಬಾಲ ವೃದ್ಧರಾಗಿ ಜಾತಿ ಮತ ಭೇದ ಭಾವ ಇಲ್ಲದೆ, ಬಡವನೋ ಶ್ರೀಮಂತನೋ ಎಲ್ಲರಿಗೂ ಸ್ವಾಮಿ ದರ್ಶನ ಕೊಡ್ತಾನೆ. ನಮಗನ್ನಿಸ್ತು ಕರ್ನಾಟಕದಲ್ಲಿ ಅಂತಹ ಒಂದು ಪುಟ್ಟ ದೇವಸ್ಥಾನವನ್ನು ಮಾಡಿ ನಮ್ಮ ಈ ಎಲ್ಲ ಜನರಿಗೆ ಆ ಭಗವಂತನ ದರ್ಶನ ಆಗಬೇಕು, ಅನುಗ್ರಹ ಆಗಬೇಕು ಅಂತ ಸಂಕಲ್ಪ ಮಾಡಬೇಕು. ನಾವು ಸಂಕಲ್ಪ ಮಾಡಿದ್ದು ವಿಶೇಷ ಅಲ್ಲ, ಅವನ ಅನುಗ್ರಹ ಆಯಿತು. ಅಂತಹ ಅನುಗ್ರಹ ಸಾಕಾರ ಆಯಿತು. ನಾವು ಅವತ್ತು ಯೋಚನೆ ಮಾಡಿದ್ವು, ನಮ್ಮ ಬಾಲಕೃಷ್ಣ ನಮಗೆ ಬಹಳ ವರ್ಷಗಳ ನಂಟು, ನಮಗೂ ಅವರಿಗೂ. ಅವರು ಪ್ರಾರಂಭದಲ್ಲಿ ಹೇಳಿದ್ರು, ಈ ಮೂರ್ತಿಯ ಪೂರ್ತಿ ಜವಾಬ್ದಾರಿ ನಾನು ವಹಿಸ್ಕೊಡ್ತೀನಿ ಅಂತ. ಅದನ್ನ ಪೂರ್ತಿ ಏನು ಡೋನರ್ ಅಂತ ನಾವು ಕರೀತೀವಿ, ಅದು ಅನೇಕ ಜನರಲ್ಲಿ ಹಣ ಇರುತ್ತೆ, ಕೋಟ್ಯಾಧೀಶರಾಗಿರ್ತಾರೆ. ಭಗವಂತ ಅವನ ಆಯ್ಕೆ ಮಾಡ್ತಾನೆ ಯಾರಿಂದ ಸೇವೆ ತಗೊಳ್ಬೇಕು ಅಂತ. ನಮ್ಮ ಬಾಲಕೃಷ್ಣ ಅನೇಕರಿಗೆ ಅನೇಕ ರೀತಿಯ ಸೌಕರ್ಯಗಳನ್ನು, ದಾನಗಳನ್ನು, ಧರ್ಮಗಳನ್ನು ಮಾಡಿ ತಿರುಮಲೆಯ ಶ್ರೀನಿವಾಸನ ಭಕ್ತರಾಗಿ ಅನೇಕ ಸಲ ಹೋಗ್ತಾರೆ, ವಾರ ವಾರ ಹೋಗ್ತಾರೆ, ಹತ್ತಿರದಲ್ಲಿ ದರ್ಶನ ಮಾಡ್ತಾರೆ. ಅವರು ಇದನ್ನ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು. ನಿವೇಶನವನ್ನು ಯಾರು ಕೊಟ್ಟರು? ಅಣ್ಣೇಗೌಡರ ಜಾಗದಲ್ಲಿ ಅವರೆಲ್ಲ ಮಕ್ಕಳು, ಪ್ರಕಾಶ್, ನಾರಾಯಣ ಸ್ವಾಮಿ ಮತ್ತು ಹಿರಿಯರು
ಇವರು ಕೊಟ್ಟರು. ಸೊ ನಿವೇಶನ ಆಯಿತು, ಮೂರ್ತಿ ಆಯಿತು. ಅಲ್ಲಿಂದ ಹೇಗೆ ಯಾತ್ರೆ ಅಂತ ಹೇಳಿ ಯೋಚನೆ ಮಾಡಿದಾಗ ಬಿಡದಿಯಿಂದ ಬೆಳಗ್ಗೆ ಎಲ್ಲ ಪೂಜಾ ಕೈಂಕರ್ಯಗಳನ್ನು ಪುಣ್ಯಾಹ ಎಲ್ಲದನ್ನ ಮಾಡಿ ನಾವು ಅಲ್ಲಿಂದ ಪ್ರಾರಂಭ ಮಾಡಿ ನೋಡುವಾಗ ಶುಭ ಸೂಚನೆಗಳು ಎಷ್ಟು ಬರುತ್ತೆ ಅಂದರೆ ನಾವು ಅಂದ್ಕೊಳ್ಳೋ ರೀತಿ ಆಗುತ್ತೆ. ನಮ್ಮ ಭಾವನೆಗಳು ಹೇಗಿರುತ್ತೋ ಹಾಗಾಗುತ್ತೆ. ಅಲ್ಲಿ ಗರುಡ ಪಕ್ಷಿ ಬಂತು, ಪೂರ್ತಿ ಗರುಡ ಪಕ್ಷಿ ಬಂತು. ಅಲ್ಲಿಂದ ಶುರುವಾಯಿತು ನೋಡಿ. ಸಾವಿರಾರು ಭಕ್ತರು ಜೊತೆ ಹೆಜ್ಜೆ ಹಾಕಿದ್ರು. ನಮ್ಮ ಯೋಗೇಶ್ವರ್ ಜೊತೆಯಲ್ಲಿ ಕುಣಿದಾಡಿದ್ರು, ಕುಪ್ಪಳಿಸಿದ್ರು, ಭಜನೆ ಆಯಿತು. ಮೈಸೂರಿಂದ ಭಜನಾ ಮಂಡಳಿನವರು ಬಂದಿದ್ರು, ವಿಷ್ಣು ಸಹಸ್ರನಾಮ ಆಯಿತು, ಮಂಗಳ ವಾದ್ಯ ಆಯಿತು. ಬಿಡದಿಯಿಂದ ಆ ಪಾವನ ಯಾತ್ರೆ ಪ್ರಾರಂಭವಾದದ್ದು ಅವನ ಸ್ವಕ್ಷೇತ್ರವಾದಂತಹ ಮಧ್ಯ ತಿರುಮಲೆಗೆ ಸೇರುವ ತನಕ ಪೂರ್ಣ ಭಕ್ತರೆಲ್ಲ ಸೇರಿ ಅವನನ್ನು ಇಲ್ಲಿ ಕರ್ಕೊಂಡು ಇಲ್ಲಿ ಪ್ರವೇಶ ಆಯಿತು. ಇಲ್ಲಿ ಪ್ರವೇಶ ಆದ ತಕ್ಷಣ ನೋಡಿ ಶ್ರೀನಿವಾಸ ಇನ್ನೊಂದು ಲೀಲೆ ಮಾಡಿದ, ಇನ್ನೊಂದು ವಿಸ್ಮಯ ಮಾಡಿದ. ಅಲ್ಲಿ ಒಂದೇ ಒಂದು ಗರುಡ ಸುತ್ತಾಡ್ತಾ ಇದ್ದ, ಇಲ್ಲೊಂದು 15 ಗರುಡಗಳನ್ನು ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಪ್ರತ್ಯಕ್ಷ ನೋಡಿದ್ದಾರೆ, ವೈರಲ್ ಆಗಿದೆ. ಆವಾಗಲೇ ಬರಬೇಕಾ? ಬಳವಾಗ ನಾನು ಪರವಾಗಿ ಹೇಳ್ತಾ ಇದ್ದೆ. ಕೆಲವರು ಕೇಳ್ಬೋದು, ಯಾರು ಬಂದಿದೆ. ಕೆಲವರು ಇರ್ತಾರೆ ಪಾಪ ಅಂತವ್ರು, ನಮ್ಮ ಮಧ್ಯನೇ ಇರ್ತಾರೆ. ಎಲ್ಲ ಆವಾಗಲೇ ಯಾಕೆ ಬರಬೇಕು? ಬೆಳಗ್ಗೆ ಬಂದು ಹೋಗ್ಬೋದಾಗಿತ್ತು, ಮಾರನೇ ದಿವಸ ಬರ್ಬೋದಾಗಿತ್ತು. ಸ್ವಾಮಿ ಬಂದಾಗಲೇ, ಸ್ವಾಮಿ ಇದ್ದಾಗಲೇ ಆ ರೀತಿ ನೋಡ್ತು. ಪವಾಡ, ವಿಸ್ಮಯ. ಮೊನ್ನೆಯಿಂದ ನನಗೆ ಪ್ರಕಾಶ್ ಅವರು ಹೇಳ್ತಾ ಇದ್ದಾರೆ, ಈ ಕ್ಷೇತ್ರವೇ ಒಂದು ವೈಬ್ರೆಂಟ್ ಮಧ್ಯ ತಿರುಮಲ ಆಗಿಬಿಡ್ತದೆ. ಎಷ್ಟು ಜನ ಬರ್ತಾ ಇದ್ದಾರೆ, ಎಷ್ಟು ಜನ ದರ್ಶನ ಮಾಡ್ತಾ ಇದ್ದಾರೆ. ಈ ಆರಂಭದ ಈ ಜಲಾದಿವಾಸಕ್ಕೆ ಪ್ರವೇಶ ಮಾಡೋದಕ್ಕೆ ಮುಂಚೆನೇ ತಿರುಮಲೆ ಶ್ರೀನಿವಾಸ ಒಂದು ಲೀಲೆ ನಡೆಸಿದ. ನನ್ನ ಪ್ರತಿನಿಧಿಯಾಗಿ ನಮ್ಮ ದರ್ಶನ್ ಅವ್ರನ್ನ ನಾನು ಕಳಿಸ್ತೀನಿ, ಅವ್ರು ಈ ಕ್ಷೇತ್ರಕ್ಕೆ ಬರಲಿ, ಬಾಕಿ ಏನೇನಾಗಬೇಕೋ ಅದನ್ನೆಲ್ಲ ನೀನು ಮಾಡು ಅಂತ ಹೇಳಿ ದರ್ಶನ್ ಅವ್ರನ್ನೇ. ಮತ್ತು ಅವ್ರು ನಡೆಸ್ತಾ ಇರೋ ಲೀಲೆ ಏನು ಅಂದ್ರೆ, ಎಲ್ಲ ಡೋನರ್ಸ್, ಕೆಲವ್ರಿಗೆ ಅನಿಸ್ಬೋದು ಇದೇನು ಇಷ್ಟು ನಡೀತಾ ಇದೆ, ಹೇಗೆ ಮಾಡ್ತಾ ಇದ್ದಾರೆ, ಹೇಗೆ ಎಲ್ಲ ಅವನ ಲೀಲೆ. ಯಾರೋ ಬಂದರು, ಮೂಲ ಮೂರ್ತಿ ಅವರು ಧ್ರುವ ಬೇರು, ಅದನ್ನು ಮಾಡ್ಕೊಡ್ತೀನಿ. ಉತ್ಸವ ಮೂರ್ತಿನ ನಮ್ಮ ಶ್ರೀನಿವಾಸ ಉತ್ಸವ ಮೂರ್ತಿನ ಭೋಗ ಶ್ರೀನಿವಾಸರನ್ನ, ಚಕ್ರತಾಳ್ವಾರನ್ನ ಮಾಡಿಸ್ಕೊಡ್ತೀನಿ ಎಂದು. ನಮ್ಮ ಕೃಷ್ಣಪ್ಪ ಇಲ್ಲಿದ್ದಾರೆ, ಅವರು ಪುಷ್ಕರಣಿ, ಸ್ವಾಮಿ ಪುಷ್ಕರಣಿಗೆ ಪೂರ್ತಿ ಜವಾಬ್ದಾರಿ. ನಮ್ದೇನು ಕೆಲಸ ಇಲ್ಲ, ಪೋಸ್ಟ್ ಮ್ಯಾನ್ ತರ ಅಲ್ಲಲ್ಲೇ ಅವ್ರನ್ನ ಸೇರಿಸೋದು. ನಮ್ಮ ಹಿರಿಯರೊಬ್ಬರು ಹೇಳ್ತಾ ಇದ್ರು, ನೋಕಿಯಾ ಅಂತ, ಕನೆಕ್ಟಿಂಗ್ ದಿ ಪೀಪಲ್ ಅಂತ. ಅವ್ರನ್ನ ಸ್ವಾಮಿ ಸೇವೆಗೆ ಸೇರಿಸೋದು. ಇವರೇನು ಸಾಮಾನ್ಯ ಅಲ್ಲ, ಇವರು 800 ಜನ ಇದ್ರ ಕೈ ಕಲೆ ಕೆಲಸ ಮಾಡ್ತಾರೆ. ದೊಡ್ಡ ಉದ್ಯಮಿ, ಸಾಮಾನ್ಯ ಅಲ್ಲ. ಅವ್ರ ಈ ಪಕ್ಕದಲ್ಲಿ ಒಂದಷ್ಟು ನಿವೇಶನ ತಗೊಳ್ತೀನಿ, ಇದಕ್ಕೆ ಅನುಕೂಲ ಆಗಲಿ. ರೇಣುಕೇಶ್, ನಾ ಯೋಗೀಶ್ ಅಂತ ಹೆಸರಿದ್ದೀನಿ ಅವರಿಗೆ. ಯೋಗ ಅವರು ಧ್ಯಾನ ಮಾಡ್ತಾರೆ, ಮೆಡಿಟೇಷನ್ ಮಾಡ್ತಾರೆ. ನನಗೇನೋ ಯೋಗಿ ಅಂತ ಕರೆಯೋಣ ಅಂತ. ಎಂತೆಂಥ ವೈಭವಗಳು ನಡೀತಾ ಇದೆ. ಯಾರೋ ಕಲಶ, ನಮ್ಮ ಇಲ್ಲಿ ದಯಾನಂದ ಬಂದಿಲ್ಲ ಇವತ್ತು, ಅವರದಕ್ಕೆ ಸ್ವರ್ಣ ಕಲಶವನ್ನು ಮಾಡಿಸ್ಕೊಟ್ಟು ಕುಂಭಕೋಣದಲ್ಲಿ ಹೋಗಿ ಅದನ್ನ ಮಾಡ್ತಾ ಇದ್ದಾರೆ. ಒಂದು ಲಿಸ್ಟು, ಒಂದು 2, 3, 50 ಲಿಸ್ಟ್ ಹೇಳೋದಕ್ಕೆ ಏಕಾದಶಿ ಆದ್ದರಿಂದ ಇಷ್ಟು ಹೇಳ್ತಾ, ನೀವೆಲ್ಲ ಇಲ್ಲಿ ಸೇರಿದ್ದೀರಿ. ನೀವು ಪದೇ ಪದೇ ಇಲ್ಲಿಗೆ ಬರಬೇಕು, ಆ ಸ್ವಾಮಿಯನ್ನ ಪ್ರಾರ್ಥನೆ ಮಾಡಿ. ಇದೊಂದು ದಿವ್ಯವಾದಂತಹ ಕ್ಷೇತ್ರ ಆಗಬೇಕು, ಪತಿತ ಪಾವನ ಕ್ಷೇತ್ರ ಇದಾಗಬೇಕು. ಸ್ವಾಮಿ ರಾಮಾನುಜರು ಹೇಗೆ ತಮ್ಮ ಅವತಾರ ಕಾಲದಲ್ಲಿ ಜಾತಿ ಮತ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಭಗವಂತನ ದರ್ಶನವನ್ನು ಮಾಡಿಸ್ಕೊಟ್ರು, ಆ ರೀತಿ ಮಧ್ಯ ತಿರುಮಲ ಕ್ಷೇತ್ರ ಅಂತಹ ಕ್ಷೇತ್ರ ಆಗಬೇಕು. ಆ ಸ್ವಾಮಿ ಆನಂದವಾಗಿ ಪವಡಿಸಿದ್ದಾನೆ. ಯೋಗ ನಿದ್ರೆ ತಾನೆ ಇವಾಗ, ಯೋಗ ನಿದ್ರೆಯಲ್ಲಿ ಪವಡಿಸಿದ್ದಾನೆ. ಮುಂದಕ್ಕೆ ಹೇಗೆ ದೇವಸ್ಥಾನ ಆಗಬೇಕು ಅನ್ನೋದೆಲ್ಲ ಅವನು ಯೋಚನೆ ಮಾಡ್ತಾ ಇದ್ದಾನೆ. ನಾವು ಅವನು ಪ್ರಾರ್ಥನೆ ಮಾಡಿದ್ರೆ ಸಾಕು. ನಿಮ್ಮೆಲ್ಲರಿಗೂ ತಿರುಮಲೆಯ ಶ್ರೀನಿವಾಸನ ಪ್ರಸಾದ ಇಲ್ಲಿ ಬಂದಿದೆ, ನಮ್ಮ ದರ್ಶನ್ ತರಿಸಿದ್ದಾರೆ. ನಿಮ್ಮೆಲ್ಲರಿಗೂ ಅದನ್ನು ಕೊಡುತ್ತೆ. ಅವರು ಹೀಗೆ ತಿಂಗಳು ಇಲ್ಲಿಗೆ ಪ್ರಸಾದ ನೋಡಿ, ಪ್ರತಿ ತಿಂಗಳು ನೆನ್ನೆ ಟ್ರಕ್ನಲ್ಲಿ ಬಂತು, ಇನ್ನೆಲ್ಲ ಮಧ್ಯ ತಿರುಮಲಾಗ ಬಂತು. ಅವತ್ತು ದಿವಸ ಭಕ್ತರೆಲ್ಲ ಬರಲಿ, ಯಾವುದೋ ಒಂದು ಡೇಟ್ ಹೇಳಿ
ಒಂದು ತಿಂಗಳಿನಲ್ಲಿ ಕೊನೆ ಭಾನುವಾರನೋ ಮೊದಲು ಭಾನುವಾರನೋ ಹೇಳಿದ್ರೆ ಪ್ರಸಾದ ಸಿಗುತ್ತೆ ಅಂತ ಭಕ್ತರೆಲ್ಲ ಬಂದು ಶ್ರೀನಿವಾಸ ದರ್ಶನ. ಹೀಗೆ ಎಲ್ಲ ಭಕ್ತರ ನಿಧಿಯಾಗಿ ಶ್ರೀನಿಧಿಯಾಗಿ ಆ ಭಗವಂತ ಶ್ರೀನಿಧಿಯಾಗಿ ಇಲ್ಲಿ ನಿಂತಿದ್ದಾನೆ. ನಿಮ್ಮೆಲ್ಲರಿಗೂ ಆನಂದ ಕೊಡಲಿ, ಸಂತೋಷ ಕೊಡಲಿ. ಇಲ್ಲಿ ಏನು ವಿಶೇಷ ಅಂದರೆ ಈ ಪಕ್ಕದಲ್ಲೇ ನಮ್ಮ ಆಚಾರ್ಯರ ಅವತಾರ ಸ್ಥಳವಾದಂತಹ ರಾಮಾನುಜಪುರಂ ಅನ್ನುವಂಥ ಗ್ರಾಮ ಇದೆ. ಅಲ್ಲಿನ ಮೂಲ ಪುರುಷರು, ಮೂಲ ಅರ್ಚಕರು ಬಂದಿದ್ದಾರೆ. ಅದು ನಮ್ಮ ಆಚಾರ್ಯರ ಅವತಾರವಾದಂತಹ ಸ್ಥಳ. ಅದನ್ನು ನಾವು ರಾಮಾನುಜಪುರಂ ಅಂತ ಕರೀತೀವಿ. ಅಲ್ಲೂ ಶ್ರೀನಿವಾಸ ಇದ್ದಾನೆ, ಪ್ರಾಚೀನವಾದಂತಹ ಶ್ರೀನಿವಾಸ. ಆ ಶ್ರೀನಿವಾಸನ ದೇವಸ್ಥಾನವು ಬಹಳ ಶಿಥಿಲ ಆಗ್ಬಿಟ್ಟಿತ್ತು. ಅದನ್ನೆಲ್ಲ ಈಗ ಬಾಲಾಲಯ ಮಾಡಿ ನಮ್ಮ ಪ್ರಕಾಶ ಇಲ್ಲಿಂದ ಎಲ್ಲ ಪಾಪ ಕೂತಿರೋದು. ಆ ದೇವಸ್ಥಾನಕ್ಕೆ ಬೇಕಾಗುವಂಥ ಕಲ್ಲುಗಳು ಕೊಟ್ಟಿದ್ದಾರೆ. ಈಗ ಲೇಬರ್ ಆಗಿಲ್ಲ, ಅದಕ್ಕೆ ಲೇಬರ್ ಆಗಿಲ್ಲದೆ ಸ್ವಲ್ಪ ಯಾಕೆಂದ್ರೆ ಈ ಶ್ರೀನಿವಾಸ ಬಂದ್ಬಿಟ್ಟಿದ್ದಾನೆ, ಅದಕ್ಕೋಸ್ಕರ ಆ ಶ್ರೀನಿವಾಸ ಸ್ವಲ್ಪ ಇದಾಗಿದ್ದಾನೆ. ಆದರೆ ಅದು ಆಗತ್ತೆ. ನಮ್ಮ ದರ್ಶನ್ ಹತ್ರ ನಾನು ಪ್ರಸ್ತಾಪ ಮಾಡ್ತೀನಿ. ಮಾಡಿದ್ದಾರೆ ಸರಿ, ಮಾಡಿಕೊಡ್ತೀನಿ. ನೀವು ಎರಡು ಮಾತಾಡಿದಾಗ ಅದನ್ನು ಹೇಳ್ಬಿಟ್ಟು ನನಗೆ ಸಮಾಧಾನ ಆಗ್ಬಿಡುತ್ತೆ. ನೋಡಿ ಶ್ರೀನಿವಾಸ ಇನ್ನೊಂದು ಲೀಲೆ. ನನಗೆ ಆವತ್ತಿಂದ ಈ ಯಜ್ಞವರಾಹ ಈ ಕೇಳಿ ಎಲ್ಲಿ ಏನಾಯಿತು ಅಂತ ಕೇಳ್ತಾ ಇದ್ದೆ. ಇಲ್ಲ ಆಗಿಲ್ಲ ಅಂತಿದ್ದು ಶ್ರೀನಿವಾಸ ಅದಕ್ಕೂ ಸಮಯ ಕೊಟ್ಟಿದ್ದಾನೆ. ನಾವು ಪಕ್ಕದಲ್ಲೇ ರಾಮಾನುಜ ಅಧ್ಯಯನ ಕೇಂದ್ರವನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಆ ರಾಮಾನುಜಪುರಂ ಹೋಗುವಂಥ ರಸ್ತೆಯಲ್ಲೇ ನಮ್ಮ ಭಗವಾನ್ ಅವರ ಬಂಧುಗಳು ಬಂದಿದ್ದಾರೆ. ಯಾರೋ ಬಂದಿದ್ದಾರೆ ಭಗವಾನ್ ಬಂದು ಸಿಂಧು ಯಾತ್ರೆ ಮಾಡಿದಂಥವ್ರವರು. ನೀವು ಭಗವಾನಿಗೆ ಹೇಳಿ ಸ್ವಾಮಿಗಳು ನೆನಪು ಮಾಡಿಕೊಂಡ್ರು ಅಂತ. ಅಲ್ಲಿ ದೊಡ್ಡ ನಿವೇಶನ ಕೊಟ್ಟಿದ್ದಾರೆ. ಭೂಮಿ ಪೂಜೆ ಆಗಿದೆ. ಅಲ್ಲಿ ಈಗ ಕನ್ಸ್ಟ್ರಕ್ಷನ್ ಆಗಬೇಕು. ಅಲ್ಲಿ ಒಂದು ರಾಮಾನುಜ ಅಧ್ಯಯನ ಕೇಂದ್ರವನ್ನು ಅಲ್ಲಿ ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ. ಹೀಗೆ ಈ ಮಧ್ಯ ತಿರುಮಲ ಕ್ಷೇತ್ರದ ಸುತ್ತಲೂ ಎದುರುಗಡೆ ನರಸಿಂಹನ ಬೆಟ್ಟ, ನೇರವಾಗಿ ನರಸಿಂಹನ ಬೆಟ್ಟ ಇದೆ. ನರಸಿಂಹ ವಿಗ್ರಹವನ್ನು ಒಬ್ಬರು ಮಾಡಿಸ್ಕೊಡ್ತಾ ಇದ್ದಾರೆ. ರಾಮಾನುಜರ ವಿಗ್ರಹವನ್ನು ಮಾಡಿಸ್ಕೊಡ್ತಾ ಇದ್ದಾರೆ. ವರದರಾಜನ ವಿಗ್ರಹವನ್ನು ಮಾಡಿಕೊಡ್ತಾ ಇದ್ದಾರೆ. ಅಡಿಗೆ ಮನೆ ಇಲ್ಲೇನ ಬರೋದಕ್ಕೆ ತಿರುಮಲೆ ತರ ಇಲ್ಲೂ ನಿತ್ಯ ಅನ್ನದಾನ ಆಗಬೇಕು ಅಂತ ಸ್ವಾಮಿ ಇಚ್ಛೆ ಆಗುತ್ತೆ. ಬರುವಂಥ ಭಕ್ತರೆಲ್ಲ ಆಗಬೇಕು. ಒಟ್ಟಿನಲ್ಲಿ ಭಕ್ತರೆಲ್ಲರಿಗೆ ಸುಲಭವಾಗಿ ಭಗವಂತನ ದರ್ಶನ ಆಗೋದಕ್ಕೆ ಈಗಾಗಲೇ ಉದಯಾಸ್ತಮಾನ ಪೂಜಾ ಯೋಜನೆಯನ್ನು ಪ್ರಾರಂಭ ಮಾಡಿದ್ದೀವಿ. ಆಗಲೇ 15-20 ಜನ ಆ ಯೋಜನೆಗೆ ಭಾಗವಹಿಸಿದ್ದಾರೆ. 365 ದಿವಸವೂ ಆ ಭಗವಂತನಿಗೆ ನಿತ್ಯ ಆರಾಧನೆ ಆಗುವಂತಹ ಪೂಜಾ ವ್ಯವಸ್ಥೆ ಮಾಡಿದೆ. ಸ್ವಾಮಿ ಇಲ್ಲಿಗೆ ಬಂದಾಯಿತು, ಜಲಾದಿವಾಸವನ್ನು ಅವನು ಪ್ರವೇಶ ಮಾಡ್ತಾನೆ. ಬಾಕಿದೆಲ್ಲ ಅವನು ಮಾಡ್ಕೊಳ್ತಾನೆ. ನಾವು ಸುಮ್ಮನೆ ಲಿಸ್ಟ್ ಹೇಳಬಾರ್ದು. ನಾನೇ ಇದ್ದೀನಿ, ನೀನೇನು ಹೇಳೋದು ಅಂತಾನೆ. ಅವನೆಲ್ಲದನ್ನು ಮಾಡ್ಕೊಳ್ತಾನೆ. ನಿಮ್ಮೆಲ್ಲರ ಶುಭ ಹಾರೈಕೆ ಇಲ್ಲಿ ಸತತವಾಗಿರಲಿ. ನಮ್ಮ ಜಯರಾಮ್ ಬಂದಿದ್ದಾರೆ, ಅಖಿಲ ಕರ್ನಾಟಕ ಶ್ರೀ ವೈಷ್ಣವ ಅವ್ರ ಮನೆಯಲ್ಲಿ ಶ್ರೀನಿವಾಸ ಬಿದ್ದು ಮಾಡಿಸಿದ್ದಾನೆ. ಆದರೆ ಆ ಶ್ರೀನಿವಾಸನಿಗಿಂತ ನಮ್ಮ ಶ್ರೀನಿವಾಸ ಹೊರಟವರು. ಈಗ ನನಗೆ ನಮ್ಮದೇ ತಾಯಿಗೆ ಅವ್ರ ಮಗು ಹೇಗಿದ್ರು ಎಲ್ಲರ ಹತ್ರ ಹೇಳ್ಕೊಳ್ತಾರೆ. ನನ್ನ ಮಗ ಹೀಗೆ ಇದನ್ನ ಹೇಳ್ದ, ಅದನ್ನ ಹೇಳ್ದ, ಸ್ತೋತ್ರ ಹೇಳ್ದ, ಪಾರಾಯಣ ಹೇಳ್ದ, ಗೀತೆ ಹೇಳ್ತಾನೆ. ನಾನು ಎಲ್ಲರ ಹತ್ರ ಹೇಳಿದ್ರು ನಮ್ಮ ಸ್ವಾಮಿ ಎಲ್ಲದನ್ನ ಹೇಳ್ತಾನೆ. ಕೊಡುಗೈ ದಾನಿಗಳಿಗೆಲ್ಲ ಶ್ರೀನಿವಾಸನ ಅನುಗ್ರಹ ಇರಲಿ. ನೀವುಗಳು ನಿತ್ಯ ಆರಾಧನಾ ಸ್ಕೀಮ್ ಏನಿದೆ ಅದರಲ್ಲಿ ಭಾಗವಹಿಸಿ ಪ್ರತಿನಿತ್ಯ ಇಲ್ಲಿಗೆ ಬರುವಂತಾಗಲಿ. ಇಲ್ಲೆಲ್ಲ ವಿಗ್ರಹಗಳೆಲ್ಲ ನಿರ್ಮಾಣ ಆಗ್ತಾ ಇದೆ. ನಿಮ್ಮಗಳಿಗೆ ಯಾರಿಗಾದ್ರೂ ನಿವೇಶನ ಬೇಕಾದರೂ ಅವ್ರು ಕೊಡ್ತಾರೆ, ತಗೊಳ್ಳಿ, ಇಲ್ಲೇ ಮನೆ ಕಟ್ಕೊಡಿ, ಇಲ್ಲೇ ಇರಿ. ನಾನು ಇನ್ನು ಸ್ವಲ್ಪ ವರ್ಷಗಳಾದ ಮೇಲೆ ನಾನು ಇಲ್ಲಿ ಕುಟೀರ ಕಟ್ಕೊಂಡು ನಿಮ್ಮ ದರ್ಶನ್ ಈ ಕ್ಷೇತ್ರದವರು, ಮಧ್ಯ ತಿರುಮಲ ಕ್ಷೇತ್ರದವರು, ಅವರು ನಮ್ಮ ಟ್ರಸ್ಟಿ ಆಗ್ತಾರೆ. ವಿಶ್ವಸ್ತ ಮಂಡಳಿಗೆ ಅವರು ಸೇರ್ತಾರೆ. ಅವರೊಂದು 2 ಮಾತು ಹೇಳಿ, ಇಲ್ಲ ನೀವೇ ಮೈಕ್ನಲ್ಲಿ ಹೇಳಿಬಿಟ್ರೆ ನಾನು ಹೇಳಿದ ಮೇಲೆ ಮುಟ್ಟಿತ್ತು. ರಾಮಾನುಜಪುರಂ ನಿರ್ಮಾಣ ಆಗಲಿ, ಕುಂಭಾಭಿಷೇಕ ಆಗಲಿ. ಇದು ಕುಂಭಾಭಿಷೇಕ ಮಾಘ ಮಾಸದಿಂದ ಪ್ರಾರಂಭ ಮಾಡಿ ಇಲ್ಲಿ ಗರ್ಭಗುಡಿ ನಿರ್ಮಾಣ ಆಗ್ತಾ ಇದೆ. ಸ್ವಾಮಿ ಜಲಾದಿವಾಸ, ಶಯನಾದಿವಾಸಗಳೆಲ್ಲ ಮುಗಿಸಿ ಸ್ವಾಮಿ ಇಲ್ಲಿಗೆ ಬರೋ ಹೊತ್ತಿಗೆ ಮುಂದಿನ ವರ್ಷ ಸಂಕ್ರಾಂತಿ ಆದಮೇಲೆ ಇಲ್ಲಿಗೆ ಬರ್ತಾನೆ.
ಆಮೇಲೆ ಫೆಬ್ರವರಿ ಮಾರ್ಚ್ ಅವನಿಗೆ ಯಾವಾಗ ಅನಿಸುತ್ತೋ ಅವಾಗ ಮಾಡ್ಕೊಳ್ತಾನೆ. ಬೆಂಗಳೂರಿನ ಬಂದಿರುವಂಥ ಎಲ್ಲ ಭಕ್ತರಿಗೆ ಶ್ರೀನಿವಾಸನ ಅನುಗ್ರಹ ನಿರಂತರವಾಗಿರಲಿ. ನಾನು ಯಾರ್ದಾದ್ರೂ ಹೆಸರು ಮಾಡ್ತಿದ್ರೆ ಮತ್ತೆ ಸೇರ್ತೀನಿ, ಅವಾಗ ಹೇಳ್ತಾ ಇರ್ತೀನಿ ಈ ಹೆಸರುಗಳನ್ನ. ಶ್ರೀನಿವಾಸ ಅಣ್ಣ ನಮ್ಮ ಅಣ್ಣೇಗೌಡರ ಹಿರಿಯ ಪುತ್ರ, 2ನೇ ಮಗ. ಸರಿ, ನಮ್ಮ ಅಣ್ಣೇಗೌಡರಲ್ಲಿ ಒಂದು ಚಿಕ್ಕ ಗುಡಿಸಲು ಕಟ್ಟಿದ್ದಾರೆ. ನೀವು ಹೋಗುವಾಗ ನೋಡ್ಕೊಂಡು, ಚಿಕ್ಕ ಮನೆ. ನಮಗೊಂದು ಕುಟೀರ ಕಟ್ಟಿಕೊಟ್ಟಿದ್ದಾರೆ ಚಿಕ್ಕದಾಗಿ. ಪಾಪ ನಾವು ಸಿದ್ದೇಶ್ವರ ಅಂತ ಅವರು ಚನ್ನಪಟ್ಟಣದಲ್ಲಿ, ಅವರು ದೊಡ್ಡ ಉದ್ಯಮಿ, ನಿವೇಶನಗಳನ್ನು ಮಾಡಿದ್ದಾರೆ. ಸಿದ್ದೇಶ್ವರ ಟೆಕ್ಸ್ಟೈಲ್ಸ್ ಮಾಡಿದ್ದಾರೆ. ಅವರು ನಮ್ಮ ಈ ಟ್ರಸ್ಟಿಯಾಗಿದ್ದಾರೆ. ಅವರು ಶಶಿಧರ್, ಇವರು ನಮ್ಮ ಕರ್ನಾಟಕ ಸರ್ಕಾರದ ಮಂತ್ರಿಗಳ ಬಂಧುಗಳು. ಈ ಪಾವನ ಯಾತ್ರೆ ಆಯ್ತಲ್ಲ, ಅದಕ್ಕೆ ಇವರು ಪೂರ್ಣ ಜವಾಬ್ದಾರಿ ವಹಿಸಿಕೊಂಡು ಅಧಿಕಾರಿಗಳಿಂದ, ಪೊಲೀಸರಿಂದ ಯಾತ್ರೆ ಆಗೋದಕ್ಕೆ ಸಹಾಯ ಮಾಡಿದ್ರು. ನಮ್ಮ ಶ್ರೀಮಠದ ಎಲ್ಲ ಭಕ್ತರು ಬಂದಿದ್ದೀರಿ. ನಮ್ಮ ಆತ್ಮೀಯರು, ನಮ್ಮ ಶ್ರೀಮಠದ ಆಸ್ಥಾನ ವಿದ್ವಾಂಸರು, ಅವರು ನನಗೆ ಬಾಲ್ಯದಿಂದ ನನ್ನ ಜೊತೆ ಇರೋರು. ಅವರು ಇವತ್ತು ಬಂದು ಸ್ವಾಮಿ ದರ್ಶನ ಮಾಡಿ ಆನಂದಪಟ್ಟರು, ಸಂತೋಷವನ್ನು ವ್ಯಕ್ತಪಡಿಸಿದ್ರು. ಆ ಸ್ವಾಮಿಗೆ ದೃಷ್ಟಿ ಆಗದೇ ಇರಲಿ, ಆದರೆ ಎಲ್ಲರೂ ಸ್ವಾಮಿ ತುಂಬ ಸುಂದರವಾಗಿದ್ದಾನೆ ಅನ್ನೋದನ್ನು ಒಬ್ಬರಿಂದ ಒಬ್ಬರಿಗೆ ಹೇಳಿ, ಅವನು ಸುಂದರವಾದಂಥ ಅದನ್ನು ಅವನ್ನ ಬಿಟ್ಟು ಹೋಗಬೇಕಲ್ಲ ಅಂತ ಅನಿಸುತ್ತೆ. ಹೋಗಲೇಬೇಕು. ನಾಡಿದ್ದರಿಂದ ನಮ್ಮ ಚಾತುರ್ಮಾಸ ಶುರುವಾಗ್ತಾ ಇದೆ. ನೀವೆಲ್ಲ ಬೆಂಗಳೂರಿಗೆ ಬಂದಾಗ ಶ್ರೀಮಠಕ್ಕೆ ಬನ್ನಿ. ಚಾತುರ್ಮಾಸದ ನಂತರ ಸಂಕಲ್ಪದ ದಿವಸವೇ, ಉತ್ಥಾನ ದಿವಸವೇ ನೇರವಾಗಿ ನಾನು ಮಧ್ಯ ತಿರುಮಲೆಗೆ ಬಂದು ಶ್ರೀನಿವಾಸ ದರ್ಶನವನ್ನು ಮಾಡ್ತೀನಿ. ಈಗ ತಿರುಮಲೆಯಿಂದ ಬಂದಿರುವಂತಹ ಲಡ್ಡು ಪ್ರಸಾದವನ್ನು ನೋಡಿ, ಅಲ್ಲಿ ಶ್ರೀನಿವಾಸನಿಗೆ ದಿನಾ ಲಡ್ಡು, ಅದೆಲ್ಲ ಕ್ಯೂ ನಿಲ್ಲಬೇಕು, ಟೋಕನ್ ತಗೋಬೇಕು. ಇಲ್ಲಿ ನಮ್ಮ ಶ್ರೀನಿವಾಸನ ಹತ್ರ ಎಲ್ಲ ಫ್ರೀ ದರ್ಶನ, ನಿಮ್ಮೆಲ್ಲರಿಗೂ ಪ್ರಸಾದವನ್ನು ಕೊಡ್ತಾರೆ, ಹಂಚುತ್ತಾರೆ. ಅವರಿಗೆ ಮಧ್ಯ ತಿರುಮಲ ಕ್ಷೇತ್ರದಿಂದ ವಿಶೇಷವಾದಂತಹ ಮರ್ಯಾದೆಯನ್ನು ನಾವಿಲ್ಲಿ ಮಾಡ್ತಾ ಇದ್ದೀವಿ. ಅವರ ಈ ಒಂದು ಅವಧಿಯಲ್ಲಿ ಭಕ್ತಾದಿಗಳಿಗೆಲ್ಲ ಒಳ್ಳೆಯ ದರ್ಶನ ಆಗುವಂಥದ್ದನ್ನು, ಅನೇಕ ಒಳ್ಳೆಯ ಕೆಲಸಗಳನ್ನು ಮಾಡುವಂತಾಗಲಿ. ಆ ಶ್ರೀನಿವಾಸ ಸಪ್ತಗಿರಿನಾಥನಾದಂತಹ ಶ್ರೀನಿವಾಸನ ಪರಿಪೂರ್ಣ ಅನುಗ್ರಹ ನಿರಂತರವಾಗಿರಲಿ ಅಂತ ನಾನು ಈ ಸಂದರ್ಭದಲ್ಲಿ ಭಗವಂತನನ್ನು. ಮೆಡಿಕಲ್ ಕ್ಯಾಂಪ ಇವತ್ತು ಈಗ ಮೆಡಿಕಲ್ ಕ್ಯಾಂಪ್ ಆಗ್ತಾ ಇದೆ. ನಮ್ಮ ಯೋಗೇಶ್ವರ್ ಮಾಡ್ತಾರೆ. ಎಲ್ಲ ನಿಮ್ಮ ಸಹೋದರರೆಲ್ಲ ಒಟ್ಟಿಗಿದ್ದು ದೇವಸ್ಥಾನದ ನಿರ್ಮಾಣಕ್ಕೆ ಮೊದಲನೇ ನಾರಾಯಣ ಶ್ರೀನಿವಾಸ ಹರ್ಷಕ್
ಹಲೋ. ದಯವಿಟ್ಟು ಎಲ್ಲರ ಗಮನಕ್ಕೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯುತ್ತಿದೆ. ದಯವಿಟ್ಟು ಅದರ ಸದುಪಯೋಗ ಪಡಿಸಿಕೊಳ್ಳಬೇಕಾಗಿ ಎಲ್ಲರಲ್ಲೂ ವಿನಂತಿ. ಪವಿತ್ರವಾದಂತಹ ಈ ಶುಭ ಸಮಯ ಶ್ರೀ ಶ್ರೀ ಯತಿರಾಜ ಶ್ರೀಗಳ ದಿವ್ಯ ಅನುಗ್ರಹ ಭಾಷಣದೊಂದಿಗೆ ಪಾವನ ಆಗ್ತಾ ಇದೆ. ಈ ಒಂದು ಅಮೂಲ್ಯವಾದಂತಹ ಶುಭ ಸಮಯದಲ್ಲಿ ಭೂವೈಕುಂಠ ಕ್ಷೇತ್ರದಿಂದ ಆಗಮಿಸಿರ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯದ ಬೋರ್ಡ್ ಮೆಂಬರ್ ಆದಂತಹ ಶ್ರೀಯುತ ದರ್ಶನ್ ಅವರಿಗೆ ಮಧ್ಯ ತಿರುಮಲ ಕ್ಷೇತ್ರದ ಪರವಾಗಿ ಅನಂತಪೂರ್ವ ವಂದನೆಗಳು ಹಾಗೂ ಆಗಮಿಸಿರ್ತಕ್ಕಂಥ ಎಲ್ಲಾ ಭಕ್ತಾದಿಗಳಿಗೂ ಕೂಡ ಅನಂತಪೂರ್ವ ವಂದನೆಗಳನ್ನ ತಿಳಿಸ್ತಾ ಇದ್ದೀವಿ. ಆರಕ್ಷಕರ ಠಾಣೆಯಿಂದ ನಮಗೆ ದಾರಿಯುದ್ದಕ್ಕೂ ವಿಶೇಷವಾದಂತಹ ಸೌಲಭ್ಯವನ್ನು ನೀಡಿದಂತಹ SP ಅವರು ಬಂದಿರುವಂತದ್ದು ನಮ್ಮ ಒಂದು ಭಾಗ್ಯ. ಅವ್ರಿಗೂ ಕೂಡ ಗೌರವ ಸಮರ್ಪಣೆ ಆಗ್ತಾ ಇದೆ. ಇಂದು ನಾನೇನ ಸುಕೃತವ ಮಾಡಿದೆನೋ ಮಂಗಳ ಮಹಿಮ ವೆಂಕಟ ಬಂದ ಮನೆಗೆ. ಇಂದು ನಾನೇ ದಯವಿಟ್ಟು ಲಕ್ಷ್ಮಾಬೇಡಿ, ಒಬ್ಬೊಬ್ಬರೇ ಬಂದು ಸಿಗುತ್ತೆ. ದಯವಿಟ್ಟು ಪ್ಲೀಸ್. ಪುಣ್ಯವನೋ ಮಾಡಿದೆನೋ ಮಂಗಳ ಮಹಿಮ ವೆಂಕಟ ಬಂದ ಮನೆಗೆ. ಆರಾಕೆಯೂರ ಒಂದೊಂದುರಾದ ಬೆರಳು ಆರಾದ ನಡುವೆ ಹಾಕಿದ 7 ಪದಕ ತೋರ ಮುತ್ತಿನ ಕಂಠ ಮಾಲೆ ಮಾಡಿಪವು ಕೋನೇರಿ ವಾಸ ವೆಂಕಟ ಬಂದ ಮನೆಗೆ. ಇಂದು ನಾನೇನ ಸುಕೃತವ ಮಾಡಿದೆನೋ ಮಂಗಳ ಮಹಿಮ ವೆಂಕಟ ಬಂದ ಮನೆಗೆ. ಬಿಗಿದು ಸುಟ್ಟಿದವಲ್ಲೇ ಬಿಳಿ ಮೂತ್ತಿನ ಕಂಚಿ ಸಿರಿಮೂಗಾಳಂದ ಪನ್ನಕದಂತವಂತಿ ಒಳೆವೋ ಪೀತಾಂಬರ ಉಡುಗೆ ಕಟಾರಿ ಯದುಗೀರಿ ವಾಸ ವೆಂಕಟ ಬಂದ ಮನೆಗೆ. ಇಂದೋ ನಾನೇನ ಸುಕೃತವ ಮಾಡಿ